ವರ್ಷಗಳಿಂದಲೂ ಕೂಡ ಈ ಸಮಸ್ಯೆ ನಡೀತಾನೆ ಇತ್ತು. ನಿಮ್ಗೆಲ್ಲ ಗೊತ್ತು, ಸ್ಮಾರಕ ಬೆಂಗಳೂರಲ್ಲಿ ಆಗಬೇಕು ಅನ್ನುವಂಥದ್ದು ಬಹಳ ಒತ್ತಾಯ ಇತ್ತು, ಅಭಿಮಾನಿಗಳದ್ದು ಆಸೆ ಆಗಿತ್ತು, ಕನಸಾಗಿತ್ತು. ಬಟ್ ನಿನ್ನೆ ಆಗಿರುವಂತಹ ಘಟನೆ ಅವರ ಅಭಿಮಾನಿಗಳಿಗೆ ಅಷ್ಟೇ ಅಲ್ಲ, ಒಂದು ರೀತಿ ಒಬ್ಬ ಕಲಾವಿದನಿಗೆ ಈ ರೀತಿ ಆಗ್ಬೇಕಾಗಿತ್ತ ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿಯೇ ಬರುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ ಈ ಈ ಒಂದು ಬೆಳವಣಿಗೆ? ಒಬ್ಬ ಹಿರಿಯ ನಟ, ಒಬ್ಬ ಕನ್ನಡದ ಪ್ರೀತಿಯ ನಟ, ಅದ್ಭುತವಾದ ನಟ, ಒಂದು ಸೆಲೆಬ್ರಿಟಿ ಅಂತ ಹೇಳಿದ್ರೆ ವಿಷ್ಣುವರ್ಧನ್ ಅವರು 2009 ಡಿಸೆಂಬರ್ 30 ಅವರು ನಮ್ಮನ್ನು ಬಿಟ್ಟು ಹೊರಟರು. ಅಂದು ಆದಂಥ ಒಂದು ತಪ್ಪೇನು ಅಂದರೆ, ಇದು ಪ್ರತಿಯೊಬ್ಬರಲ್ಲೂ ಅಭಿಮಾನ ನಾನು ವಿಷ್ಣುವರ್ಧನ್ ಮೊದಲನೇದಾಗಿ ಅಭಿಮಾನಿಯಾಗಿ ಮಾತಾಡ್ತಿದ್ದೀನಿ, ನಿರ್ಮಾಪಕ ಆದರೆ ನಾನು ವ್ಯಾವಹಾರಿಕವಾಗಿ ನಾನೇನು ಕೊಡಬೇಕು ಏನು ಕೊಡಬೇಕು ವ್ಯವಹಾರದಲ್ಲಿ ಅಚ್ಚುಕಟ್ಟಾಗಿರ್ತಿದ್ದು. ಅವ್ರು ಯಾರೇ ಆದರೂ ವಿಷ್ಣುವರ್ಧನ್ ಅವರು ವ್ಯವಹಾರದ ಅಚ್ಚುಕಟ್ಟಿದ್ರೆ ಮನೆ ಒಳಗೆ ಸೇರ್ಕೊಳ್ಳೋ, ಇಲ್ಲಾಂದ್ರೆ ಒಳಗೆ ಸೇರಿಸ್ಕೊತಿರ್ಲಿಲ್ಲ. ಅವ್ರು ಯಾರೇ ಆಗಲಿ, ನಾನಾಗಲಿ ಇನ್ನವಾಗಲಿ, ವ್ಯವಹಾರದಲ್ಲಿ ನೀಟಾಗಿದ್ದರೆ ಮಾತ್ರ ಅವ್ರ ಹತ್ರ ರಿಲೇಷನ್ಶಿಪ್ ಇರ್ತದೆ, ಇಲ್ಲಾಂದರೆ ಫ್ರೆಂಡ್ ಆಗಿದ್ಬಿಡಬೇಕು, ವ್ಯವಹಾರ ಮಾಡಬಾರ್ದು ಅಂತ ಅವ್ರದ್ದೊಂದು ರೂಲ್ಸ್ ಇತ್ತು. ನಾನು ನಿರ್ಮಾಪಕನಾಗಿ ಅವ್ರ ಜೊತೆ ಎಷ್ಟು ಸಿನಿಮಾ ಹೊಡಿದೆ ಅಷ್ಟು ಸಿನಿಮಾದು ಅವರು ನಮಗೂ ಒಳ್ಳೆ ಬಾಂಧವ್ಯ, ಒಳ್ಳೆ ನಂಟು, ಒಳ್ಳೆ ಪ್ರೀತಿ, ವಿಶ್ವಾಸ, ವ್ಯವಹಾರಿಕ ಕರೆಕ್ಟಾಗಿದ್ದೀನಿ. ನಾನು ಅಂತಲ್ಲ, ಎಲ್ಲ ನಿರ್ಮಾಪಕರು ಅಷ್ಟೇ, ಅವ್ರು ಯಾರಿಗೂ ಒಳ್ಳೆ ಪ್ರತಿಯೊಬ್ಬರು ಒಂದೇ ಇಟ್ಟಿದ್ದು. ಈ ವಿಷಯ ತುಂಬ ನೋವಾಗಿದೆ, ನಿಜವಾಗ ನಮಗೂ ನೋವಾಗಿದೆ. 2009 ಸರ್ಕಾರ ಅವ್ರ ಅಘಾತ ಅವತಾರ ಎಲ್ಲ ಕನ್ಫ್ಯೂಷನ್ ಮಾಡಿ ಎಲ್ಲಿ ಮಾಡೋದು, ಏನು ಮಾಡೋದು. ಸರ್ಕಾರ ಜಾಗ ಅಂತ ಕಟ್ಟಿರೋ ಸ್ಟುಡಿಯೋನೇ ಮಾಡ್ಬೋದಾಯ್ತು, ಯಾಕೆ ಮಾಡಲಿಲ್ಲ ಅಂತ ಗೊತ್ತಾಯಿಲ್ಲ. ಉದಾಹರಣೆ ಯಾರು ಇಟ್ಕೊಂಡು, ಅವಾಗ ಅಂಬರೀಷ್ ಇಟ್ಕೊಂಡು ಅಭಿಮಾನ್ ಸ್ಟುಡಿಯೋದಲ್ಲಿ ಮಾಡ್ಬಿಡೋಣ ಅಂತೇಳಿ, ಸರಿ ಅಂದರೆ ಅಭಿಮಾನ್ ಸ್ಟುಡಿಯೋದಲ್ಲಿ ಸರಿ ಆಯಿತು ಅಂತ ಎಲ್ಲ ಒಪ್ಕೊಂಡ್ರು. ಅಭಿಮಾನ್ ಸ್ಟುಡಿಯೋ ರೆಡಿ ಮಾಡೋದು. ಅಭಿಮಾನ್ ಸ್ಟುಡಿಯೋ ಯಾರ್ದದು? ಬಾಲಕೃಷ್ಣ ಅವ್ರಿಗೆ ಸರ್ಕಾರ ಸುಮಾರು 60-40 ವರ್ಷದಿಂದನೇ ಅದನ್ನು ಅವ್ರ ಸ್ಟುಡಿಯೋಗೆ ಅಂತ ಕೊಟ್ಟಿದ್ರು. 8 ಎಕರೆ 10 ಎಕರೆ ಕೊಟ್ಟಿದ್ರು. ಅದು ಕಾಲ್ದಾರಿ ಇತ್ತು, ರೋಡೋ ಇರಲಿಲ್ಲ. ಅವತ್ತಿನ ಕಾಲದಲ್ಲಿ ಬಾಲಣ್ಣವರು ಅದು ತೊಗೊಂಡಿದ್ರು. ಬಾಲಣ್ಣವ್ರು ಸತ್ತರು. ಅದು ಸರ್ಕಾರ ಒಂದ್ಸತಿ ಕೊಟ್ಟಮೇಲೆ ಬಾಲಣ್ಣವ್ರು ಸತ್ತೆ, ದುಡ್ಡು ಕಟ್ಟಿದ್ದಾರೆ, ಏನೋ ಮಾಡಿದ್ದಾರೆ. ಆದರೂ ಅವರು ಒಂದು ದೊಡ್ಡ ಮಾನವೀಯತೆ ಇಟ್ಕೊಂಡು ಅವರು ಬಾಲಣ್ಣವ್ರ ಮಕ್ಕಳು ಜಾಗ ಕೊಟ್ಟಂಥ ಕಾಲದಲ್ಲಿ ನಾವು ಸರ್ಕಾರ ಏನು ಮಾಡೋಕ್ಕಾಯ್ತು, ಅದನ್ನೇನು ಆ ಕ್ಷಣದಲ್ಲಿ ಆಗೋಯ್ತು. ಅಂತ್ಯಕ್ರಿಯೆ ಆದ ತಕ್ಷಣ ಅದು ಕೂತ್ಕೊಂಡು, ಅದು ಸಂಬಂಧಪಟ್ಟದ್ರ ಅಧಿಕಾರಿ ಕೂತ್ಕೊಂಡು, ಮತ್ತು ಇನ್ನು ವಾಣಿಜ್ಯ ಮಂಡಳಿ ಆಗ್ಬೋದು ಅಥವಾ ಮನೆಯಲ್ಲಿ ಕೂತ್ಕೊಂಡು ಮಾತಾಡಿ ಆ ಜಾಗನ ಕೂಡಲೇ ಕ್ಲೀನಾಗಿ ಮಾಡ್ಕೊಡ್ಬೇಕಾಯ್ತು. ಇವ್ರು ಇವತ್ತು ನಾಳೆ ಹೇಳಿ ಇಲ್ಲಿ ತಳ್ಳಿಬಿಟ್ಟು ಇವತ್ತಿನ ದಿನ ಈ ಪರಿಸ್ಥಿತಿ ಮಾಡಿಬಿಟ್ರು. ಇದಕ್ಕೆ ಕಾರಣ ನೇರವಣೆ ಸರ್ಕಾರದ ಕೆಲವು ಅಧಿಕಾರಿಗಳು, ಎಲ್ಲರಲ್ಲ ಕೆಲವು ಅಧಿಕಾರಿಗಳು ನೆಗ್ಲಿಜೆನ್ಸಿ. ಅದರಿಂದ ಇದಕ್ಕೆ ನಿಜವಾಗ್ಲೂ ಇವತ್ತು ಅನ್ಯಾಯ ಮಾಡಿದ ನಮಗೆ ಸರ್ಕಾರ, ಅಂದಿನ ಸರ್ಕಾರದಲ್ಲಿ ಯಾರಿದ್ರು ಅಧಿಕಾರಿಗಳು ಮಾಡಿದ್ರು. ಅವತ್ತು ಇವ್ರು ಸರ್ಕಾರದವ್ರು ಕಂದು ಅವ್ರೇನು 2 ಕೋಟಿ 3 ಕೋಟಿ ಕೊಡ್ಬೋದಾಯ್ತಲ್ಲ, ಯಾವುದಕ್ಕೆ ಕೊಡ್ತೀರಿ? ಯಾಕೆಂದರೆ ವಿಷ್ಣುವರ್ಧನ್ಗೆ ಜಾತಿ ಬೆಂಬಲ ಇರಲಿಲ್ವಲ್ಲ, ಅದಕ್ಕೆ ಕೊಡಲಿಲ್ಲ. ನಿಜವಾದ ನೋವಾಗುತ್ತೆ ಇವತ್ತು ಹೇಳ್ಕೊಳಕ್ಕೆ ನನಗೆ. ಅವರು ಬ್ರಾಹ್ಮಣರಾದ್ರು ನನ್ನೊಬ್ಬನ ಅಷ್ಟು ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಇಟ್ಕೊಂಡಿದ್ರು. ನಾನು ಅವ್ರ ತಮ್ಮನಾಗಿ ಮನೆಯೊಬ್ಬ ಸದಸ್ಯನಾಗಿದ್ದೆ. ಯಾವತ್ತೂ ಅವ್ರಿಗೆ ದ್ರೋಹ ಬಗೆಯುವಂಥ ಕೆಲಸ ಯಾರೂ ಮಾಡಬಾರ್ದು. ಇವತ್ತು ಅವತ್ತಿನ ದಿನ ಮಾಡಿದ್ದಾರೆ. ಅದಾದ ತಕ್ಷಣ ಅಂಬರೀಷ್ ಅವ್ರು ಜಾತ್ರೆ ಮಾಡ್ಬಿಟ್ರು. ಅಂಬರೀಷ್ ನಿಂತ್ಕೊಂಡು ಓಡಾಡಬಾರ್ದು, ಕೋರ್ಟ್ ಕೇಸ್ ಹಾಕ್ಬಿಟ್ರು, ಮನೆಯವ್ರ ವ್ಯಾಜ್ಯ ಆಡ್ಕೊಂಡು ಖರ್ಚು ಕೂತಾರೆ, ದುಡ್ಡು ಕೊಟ್ಟಿರೋ ಹೋಗಿರೋರು. ಬಾಲಕೃಷ್ಣ ಅವ್ರಿಗೆ ಇಬ್ಬರು ಹೆಂಡ್ತಿರು, ಅವ್ರು ದೊಡ್ಡ ಹೆಂಡ್ತಿ ಮಕ್ಕಳು, ಚಿಕ್ಕ ಹೆಂಡ್ತಿ ಮಕ್ಕಳೆಲ್ಲ ಅವ್ರು ಕೋರ್ಟ್ಗೆ ಹೋದ್ರು. ಕೋರ್ಟ್ಗೆ ಏನಾದ್ರು ಕಾನೂನು ಇತ್ತು. ಅವಾಗ ಸರ್ಕಾರ ಅವ್ರನ್ನೆಲ್ಲ ಕರೆದು, ಇಲ್ಲ ತೊಗೊಳ್ಳಿ, ಈ ಜಾಗಕ್ಕೆ ಇಷ್ಟು ದುಡ್ಡು ಕೊಟ್ಟು ಆಲ್ರೆಡಿ ಅರ್ಧ ಮಾರ್ಕೊಂಬಿಟ್ಟಿರೋ ಬಣ್ಣ, ಇನ್ನೂ ಅರ್ಧ ಏನಾಯಿತು, ಇವ್ರು ಇದು ಹೋಗ್ಬಿಡ್ತಾರೆ ಅಂತ ಎಲ್ಲ ಭಯ ಬಿದ್ದು ಕೋರ್ಟ್ಗೆ ಹೋದ್ರು. ಕೋರ್ಟಲ್ಲಿ ಏನು ತೀರ್ಮಾನ ಅಂತ ಅದು ಎಲ್ಲರಿಗೂ ಗೊತ್ತಿದೆ. ಅದರಿಂದ ಇದಕ್ಕೆ ನೇರ ಹೊಣೆ ಸರ್ಕಾರದ ನ್ಯಾಯಾಧೀಶ. ಒಬ್ಬ ಕಲಾವಿದಂಗೆ, ಒಬ್ಬ ವಿಷ್ಣುವರ್ಧನ್ ಹಿರಿಯ ಕಲಾವಿದಂಗೆ ಈ ರೀತಿಯಾಗಿದೆ, ತುಂಬ ನೋವಾಗುತ್ತೆ. ಇವತ್ತಿನ ಅಂಥ ಮಹಾನ್ ಭಾವನ ನೆನೆಸ್ಕೊಂಡು ಇವತ್ತು ಎಷ್ಟು ಜನ ಊಟ ಮಾಡಿದ್ರೆ ನಮಗೆ ಗೊತ್ತು. ಅವ್ರು ಎಷ್ಟು ಜನ ಸಹಾಯ ಮಾಡಿದ್ರು ಯಾರಿಗೂ ಹೇಳ್ತಿಲ್ಲ. ಈ ಕೈ ಮಾಡೋದು ಆ ಕೈ ಹೇಳ್ತೀನಿ. ವಿಷ್ಣುವರ್ಧನ್ ಅಂಥ ಒಬ್ಬ ದೊಡ್ಡ ಮನುಷ್ಯ, ದೊಡ್ಡ ವ್ಯಕ್ತಿ, ಒಂದು ಯಜಮಾನ. ನಮ್ಮ ಚಿತ್ರರಂಗಕ್ಕೆ ಸಾಧನೆ ಇದೆ, ಸಾರ್ವಜನಿಕ ಸಾಧನೆ ಇದೆ, ತುಂಬ ಸಹಾಯ ಮಾಡಿದರೆ ಯಾವ್ದು ಮಾಡಿದ್ರು ಯಾರಿಗೂ ಹೇಳ್ತಿಲ್ಲ. ಅಂಥ ವ್ಯಕ್ತಿಗೆ ಇವತ್ತು ತರಣಿಯಾಗಿದೆ, ನೋವಾಗುತ್ತೆ. ಇವ್ರೇನು ಮಾಡಿದ್ರು ಇವತ್ತು ಯಾರೋ ಪಾಪ, ಇವತ್ತು ನಾನು ಅದನ್ನು ಒಂದು ಸತಿ ಅದನ್ನು ಮಾತಾಡಿದಾಗ ಇಲ್ಲ ಸೇಲ್ ಆಗ್ಬಿಡ್ತದೆ. ನಾನು ಹೇಳಿದೆ, ನಾನು ಮಾಧ್ಯಮದ ಮುಖಾಂತರ ಅವ್ರು ಗಣೇಶ್ವರಿಗೂ ಹಂಗೆ ಹೋಗಿ ಫೋನ್ ಮಾಡಿದೆ. ಅದಕ್ಕೆ ಜಾಗ ಎಷ್ಟಿದೆ? 30-40 ಏನು ಒಂದು ಅಂತ್ಯಕ್ರಿಯೆ ಮಾಡಿದಂಥ ಮಾಡಿದೆ 30-40 ಆ ಜಾಗ. ಅಲ್ಲಿಂದ ರೋಡ್ ಗಂಟ ಒಂದು ಮಿಕ್ಕಿದ ಒಂದು 10 ಅಡಿ 15 ಅಡಿ ರೋಡ್ ಗಂಟ ಎಲ್ಲ 2000 ಅದಕ್ಕೇನು ಬರುತ್ತೆ? ಸರ್ಕಾರಿ ಬೆಲೆ. ಅವತ್ತಿನ 3,500 ಇದಿತ್ತು ಸ್ಕ್ವೇರ್ ಫೀಟು. ಅದಕ್ಕೆ 2,000 ಏನಿಲ್ಲ ಬಂದು ನಾನು ಕಾಸು ಕಟ್ತೀನಿ, ದಯವಿಟ್ಟು ನನಗೆ ಕೊಡಿ. ಒಂದು ಸಂಸ್ಥೆ ಮಾಡ್ತೀನಿ, ಏನೋ ಒಂದು ಕಮಿಟಿ ಮಾಡ್ಬಿಟ್ಟು ಅದನ್ನು ಒಂದು ದೇವಸ್ಥಾನ ಥರ ಮಾಡ್ಬಿಟ್ಟು
ಅದನ್ನು ಸಾರ್ವಜನಿಕಕ್ಕೆ ಬಿಟ್ಬಿಡ್ತೀನಿ, ಅಭಿಮಾನಿಗಳು ಬಿಟ್ಬಿಡ್ತೀನಿ. ನನ್ನ ಸ್ವಂತ ಕಾಸಾಗ್ತೀನಿ, ನೆನ್ನೆ ಎಕ್ಸ್ಪೆಕ್ಟೇಷನ್ ಮಾಡಿ. ಯಾಕಂದರೆ ನನಗೆ ಅವ್ರು ಇದ್ದಿದ್ದು ಪ್ರೀತಿ ಒಂದು ಬಾಂಧವ್ಯಕ್ಕೆ ಮಾಡ್ತೀನಿ. ನಾನೇ ಬಾಯಿ ಬಿಟ್ಕೊಳ್ತೀನಿ, ಸರ್ಕಾರದ್ದು ಅದಕ್ಕೆ ವಾಲ್ಯಾಡೋ ಕೊಡ್ತೀನಿ, ಕೋರ್ಟ್ ತರತಲ್ಲಿ ಮಾಡ್ತೀನಿ ಬಿಟ್ಟು ಈ ರೀತಿ ಏಕಾಏಕಿ ಮಾಡಿದ್ರೆ ಮತ್ತು ಅವ್ರದ್ದು ತಪ್ಪು ಹೇಳೋಕ್ಕಾಗಲ್ಲ. ಇವತ್ತಿನ ದಿನ ತುಂಬ ರೇಟ್ ಆಗಿದೆ, ಅವ್ರಿಗೂ ಆಸೆ ಬಂದೇ ಹೊರತು ಅವರು 6 ಜನ ಅಣ್ಣ ತಮ್ಮದು ಅಕ್ಕ ತಂಗಿ ಕಿತ್ತಾಡ್ತಾರೆ. ಆದರೆ ಒಂದು ಮಾತು ಬಾಲಣ್ಣವ್ರ ಮನೆಯವರಾಗಲಿ ಯಾರೇ ಆಗಲಿ ಇದನ್ನು ಹೇಳ್ಬೇಕಾಯ್ತು, ಇಲ್ಲಾಂದರೆ ನಾವು ಹಿಂಗೆ ಮಾಡ್ತೀವಿ ದಯವಿಟ್ಟು ಮಾಡಿದ್ದೆ. ಎಲ್ಲ ಅದಾದ್ಮೇಲೆ ಬಂದಂಥ ಸರ್ಕಾರಗಳು 2009 ಎಷ್ಟು ಸರ್ಕಾರ ಚೆಂದ ಯಾರು ಮಾಡಲಿಲ್ಲ. ನಿಜವಾಗ್ಲೂ ಇವತ್ತು ನೋವಾಗುತ್ತೆ. ಎಲ್ಲ ಮಾತಾಡ್ತಾರೆ ಹಂಗಾಯ್ತು ಹಿಂಗಾಯ್ತು, ಯಾರು ಮಾಡಲ್ಲ, ಯಾರು ಮಾಡೋದಿಲ್ಲ. ನಾವು ಅಭಿಮಾನಿಗಳು ಅಷ್ಟೇ ಕಿತ್ತಾಡ್ಬೇಕು, ಕೇಳಬೇಕು. ಇವತ್ತು ಕಾನೂನು ಚೌಕಟ್ಟಲ್ಲಿ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗುತ್ತೆ. ಇವತ್ತು ನಮ್ಮನ್ನು ಹೇಳೋದು ನೀವು ಬನ್ನಿ ಸರ್ ಸ್ಟ್ರೈಕ್ ಕೂತ್ಕೊಳ್ಳಿ. ನಾನು ಹೇಳಿದೆ ಕೋರ್ಟ್ಗಿಂತ ದೊಡ್ಡವ್ರು ನಾವಲ್ಲ, ಕೋರ್ಟ್ ಏನು ತೀರ್ಮಾನ ಮಾಡ್ತದೆ ನಾವು ತಲೆಬಾಗಬೇಕು. ಅದನ್ನು ನಾವು ವೈಲೇಟ್ ಮಾಡಿಬಿಡಿ, ದಯವಿಟ್ಟು ಕ್ಷಮೆ ಇರಲಿ. ನಾನು ಯಾಕೆಂದರೆ ನಾನು ಕೋರ್ಟ್ನ ಗೌರವಿಸ್ತೀನಿ. ಕೋರ್ಟ್ ಏನು ನ್ಯಾಯಾಲಯ ತೀರ್ಮಾನ ಅದಕ್ಕೆ ಭಾಗಿಯಾಗಿರಬೇಕು. ನ್ಯಾಯಾಲಯದಲ್ಲಿ ಎಲ್ಲರಿಗೂ ಕೇಳಿದ್ದಾರೆ, ಅಪ್ಲಿಕೇಶನ್ ಹಾಕಿದ್ದಾರೆ, ಎಲ್ಲ ಕೇಳಿದ್ದಾರೆ, ಯಾರು ಹೋಗಿಲ್ಲ. ಈ ವಿಷಯದಲ್ಲಿ ಪಾಪ ಸುದೀಪ್ ಅವ್ರು ತುಂಬ ಓಡಾಡಿದ್ರು, ಅಭಿಮಾನಿಗಳು ತುಂಬ ಓಡೋದು, ನಾವೆಲ್ಲ ತುಂಬ ಓಡೋದು. ಯಾರ ಕೈಲಿ ಆಗಲಿ, ನಮ್ಮ ಕೈಲಿ ಇಲ್ಲ, ಕಾಸು ಕೊಡೋ ವ್ಯವಹಾರ ಅಲ್ಲ ಇದು, ಮಾನವೀಯತೆಯಲ್ಲಿ ಪ್ರೀತಿಯಿಂದ ಮಾಡೋಂಥ. ಆಮೇಲೆ ಅವ್ರಿಗೂ ಸೆಂಟ್ರ್ ಆದ್ರೆ ಆ ಜಾಗ ಕೊಟ್ಟರೆ ಏನಾಗುತ್ತೆ ನಾನು ಇವತ್ತು ಅವ್ರೇನೋ ಸ್ಟುಡಿಯೋ ಮಾಡೋದು ದಯವಿಟ್ಟು ಅವ್ರು ಮನವಿ ಮಾಡ್ತೀನಿ. ಇವತ್ತು ಅದಕ್ಕೆ ಏನು ದುಡ್ಡು ಆಗುತ್ತೆ ನಾವೇ ಕಟ್ತೀವಿ, ಅದನ್ನು ಬಿಟ್ಕೊಟ್ಟಿದ್ದಲ್ಲಿ ಇವತ್ತು ಮನವಿ ಮಾಡ್ತೀನಿ. ಇವತ್ತು ಗಣೇಶ್ ಇಲ್ಲ, ಅವ್ರ ಮಗ ಕಾರ್ತಿಕ್ ಇದ್ದಾನೆ, ಪಾಪ ಅವನು ಏನು ಮಾಡ್ತಾನೆ, ಅದಕ್ಕೆ ಇವರೆಲ್ಲ ಹೋಗಿ ಮಾತಾಡಿ ತಪ್ಪಾಗುತ್ತೆ. ಆ ವಿಷಯದಲ್ಲಿ ಸರ್ಕಾರ ವಿಷ್ಣುವರ್ಧನ್ಗೆ ಅನ್ಯಾಯ ಮಾಡಿದೆ ಅಂತ ನಾನು ಹೇಳೋಕ್ಕೆ ನೇರವಾಗಿ ಹೇಳ್ತೀನಿ, ತಪ್ಪೇನಿಲ್ಲ. ಸರ್ಕಾರದ ಅಂದಿನ ಇದ್ದಂಥ ಯಾರು ಅಧಿಕಾರಿಗಳು ಒಬ್ಬ ವಿಷ್ಣುವರ್ಧನ್ಗೆ ಜಾತಿ ಬೆಂಬಲ ಇಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ತನಿಯಾಗಿದೆ. ನಾನು ಎಷ್ಟು ನಿಜವಾಗ್ಲೂ ಹೇಳ್ತೀನಿ, ಮನಸಾರ ನಂಗೆ ನೊಂದ್ಕೊಂಡಿರ್ತೀನಿ. ನಾನೊಬ್ಬ ಗೌಡನಾಗಿ ವಿಷ್ಣುವರ್ಧನ್ ಜೊತೆ ಇದ್ದೆ, ಅವ್ರ ತಮ್ಮನಾಗಿ ನಾನು ಇವತ್ತು ಮನಸ್ಸು ನೊಂದೋಗಿದೆ. ಇವತ್ತು ಯಾರೇನಾರು ಹೇಳ್ಬೋದು. ಅದರಿಂದ ಇವತ್ತು ಅನ್ಯಾಯ ಆಗಿದೆ. ಆ ದೇವಸ್ಥಾನಕ್ಕೆ ನಮಗೆ ಏನು ನೆನ್ನೆ ಕ್ಲೀನ್ ಮಾಡಿಬಿಟ್ಟಾರೆ, ನಿಜ ನೋವು ನೋಡಿ ನನಗೆ ದುಃಖ ಆಯಿತು. ಆದರೆ ಮಾತಾಡೋ ಪರಿಸ್ಥಿತಿ ಇಲ್ಲ. ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗೋದು, ಕೋರ್ಟ್ ತೀರ್ಮಾನ ಕೊಟ್ಟು ನಾವೆಲ್ಲ ಮಾತಾಡೋದು. ಕಾನೂನು ಹೋರಾಟಲ್ಲೇ ಮಾಡೋದು. ಕಾನೂನು ಏನು ಬೇಕು ಅಂತ ಹೇಳಿದ್ರೆ ಮಾಡ್ಬೋದಾಯ್ತು, ಅವ್ರು ಮಾಡಲಿಲ್ಲ. ಅದಕ್ಕೆ ದಯವಿಟ್ಟು ಏನು ಮಾಡೋಕ್ಕಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಬರೀಷ್ ಅವ್ರಿಗಿದ್ದಂತಹ ಒಂದು ಪ್ರಭಾವಕ್ಕೆ ಇದನ್ನಿಷ್ಟು ಸಮಸ್ಯೆ ಅಥವಾ ಕಗ್ಗಂಟಾಗೋದಕ್ಕೆ ಬಿಡುವ ಮಟ್ಟಕ್ಕೆ ಇತ್ತ ಅನ್ನುವಂಥ ಒಂದು ಪ್ರಶ್ನೆ ಬಂದ. ನೀವು ಅವಾಗ ಜೊತೆಯಲ್ಲಿ ಇದ್ರಿ? ಆ ಥರ ನಾವು ಜೊತೆಲಿದ್ದು ಅಂದ್ರೆ ಸರ್ಕಾರದ ಒಳಗೆಲ್ಲ ಹೋಗಿ ನಮ್ಮಂಗೆ ಕರ್ಕೊಂಡು ಹೋಗ್ತಿಲ್ಲ. ಅಂಬರೀಷ್ ಅವ್ರ ನೇತೃತ್ವದಲ್ಲಿತ್ತು, ಮಾಡ್ತೀನಿ ಅಂತಿದ್ರು. ಇವತ್ತು ನಾಳೆ ಅಂದ್ರೆ ಅಂಬರೀಷ್ ಅಂತ ಅಷ್ಟೇ ಏನಾಗುತ್ತೆ ನಿಮ್ಗೆ ಗೊತ್ತಾಗುತ್ತೆ. ಅಂಬರೀಷ್ ಅವ್ರು ಅಂದ್ರೆ ಮಾಡಬೇಡ ಅದೊಂದು, ಅದನ್ನ ಮಾಡಬೇಕಾಯ್ತು. ಎಲ್ಲ ನೆಗಲ್ಜೆನ್ಸಿ, ಪ್ರತಿಯೊಬ್ಬರು ನೆಗಲ್ಜೆನ್ಸಿ. ನಾಟ್ ಓನ್ಲಿ ಅಂಬರೀಷ್ ಅವ್ರು ಆಗ್ಬೋದು, ಸರ್ಕಾರ ಆಗ್ಬೋದು. ಸರ್ಕಾರ ಕೊಟ್ಟದ್ದು ಅವತ್ತು ಯಡಿಯೂರಪ್ಪ CM ಇದ್ದಾರೆ, ಅವ್ರು ಮಾಡ್ಬೋದಾಯ್ತಲ್ಲ. ಅಂಬರೀಷ್ ಅವ್ರು ಬಿಡಿ, ಮಾಡಲಿಲ್ಲ ಆಯ್ತು, ಮಾಡ್ಬೋದಾಯ್ತು, ಯಾಕೆ ಮಾಡಲಿಲ್ಲ? ವಿಷ್ಣುವರ್ಧನ್ ಒಬ್ಬ ಆರ್ಡಿನರಿ ವ್ಯಕ್ತಿನ ಯಾಕೆ ಮಾಡಲಿಲ್ಲ? ಅವತ್ತು ಕಂಟಿನ್ಯೂದಲ್ಲಿ ಹಾಕ್ಬೋದಾಯ್ತಲ್ವಾ, ಯಾಕಾಗಲಿಲ್ಲ? ಎಲ್ಲ ಬೇಕು ಅಂತ ಕೆಲವು ಮಾಡಿ ಏನು ಮಾಡೋಕ್ಕಾಗಲ್ಲ ಸರ್. ಅದಕ್ಕೆ ಮನನೊಂದು ಬಾಬಿಯವರು ಸುಮಾರು 3-4 ವರ್ಷ ಕಾದ್ರು, ಅವ್ರು 5-6 ವರ್ಷ ಕಾದ್ರು. ಏನು ಮಾಡ್ತಾರೆ? ಅಸ್ಥಿ ಇಟ್ಕೊಂಡಿದ್ರು, ಕಾಯ್ತಾ ಇದ್ರು, ಮಾಡ್ಕೊಟ್ಟು ದೊಡ್ಡದಾಗ ಮಾಡೋಣ, ಅದೇನೋ ಮಾಡೋಕು ಅಂತ ಆಗದಕ್ಕೆ ಅವ್ರ ಮನೊಂದು ಮನೆಯವರು ಬೇಡ, ಅವ್ರು ಬೇರೆ ಜಾಗ ಕೊಟ್ಟಿದ್ದ ಮೈಸೂರಲ್ಲಿ ಸರ್ಕಾರ ಕೊಟ್ಟೋದಕ್ಕೆ ಫಂಡು ಕೊಡ್ತು. ಆ ಅಸ್ಥಿ ತಗೊಂಡಾಗ ಅಲ್ಲಿಟ್ಟು ಸಮಾಧಿ ಮಾಡಿ ಇದು ಮಾಡಿದ್ರು. ಈಗ ಅದಿಲ್ಲ ಅಂತಾರೆ. ಇದು ಅಂತ್ಯಕ್ರಿಯೆ ಆದ ಜಾಗದಿಂದ ಎಲ್ಲರೂ ನಾವು ಅಲ್ಲಿ ಮಾಡಬೇಕು ಇನ್ನೊಂದು ಅಂತ ಆಸೆ ಬಿದ್ದ ಹೊರತು ಬೇರೆ ಉದ್ದೇಶ ಏನಿಲ್ಲ. ಸರ್ಕಾರ ಏನು ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ ಯಾರು. ಈಗ ನಾವೇ ಎಲ್ಲ ಸಾರ್ವಜನಿಕರಾಗೋದು ಅಭಿಮಾನಿಗಳು ಕೊಡ್ತೀವಿ, ನಾವೇ ಕೊಡ್ತೀವಿ. ಆ ಜಾಗ ತಗೋತಿದ್ದೀನಿ, ನಾವೇ ಕಟ್ಕೊದ್ದು. ಅದರಿಂದ ನಾನು ನಮ್ಮ ಪ್ರಸನ್ನ ನಾನು 2-3 ಸಿಗ್ತಾರೆ, ಮಂಜು ಮಾತಾಡು, ಜಾಗಕ್ಕೆ ಸರ್ಕಾರ ಬೇಡ, ನಾವೇ ದುಡ್ಡು ಕಟ್ಟೋದು. ಅದೇನು ದುಡ್ಡು ಕಟ್ಬಿಟ್ಟು ನಾವೇ ಇದು ಮಾಡೋಣ, ಯಾರು ಹೇಳೋದು ಬೇಡ. ಪಾಪ ನಮ್ಮ ಪ್ರಸನ್ನೂ ಹೇಳಿದೆ, ನಮ್ಮ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷರಾದ ಪ್ರಸನ್ನೂ ಹೇಳಿದ್ರು ಮಾಡ್ಬಿಡೋಣ ಅಂತ. ಯಾವಾಗ ಹಿಂಗಾಯ್ತು ಎಲ್ಲರೂ ನೋವಾಯ್ತು, ಈ ರೀತಿ ಆಗಿದೆ. ಆಮೇಲೆ ಅಂದಿನ ಇದು ದೊಡ್ಡ ವಿಷಯನೇ ಅಲ್ಲ ಸರ್, ಇದ್ರ ಬಗ್ಗೆ ನೆಗ್ಲಿಜೆನ್ಸಿ ಆಫ್ ದ ಗವರ್ಮೆಂಟ್ ಆಫೀಸರ್, ಅಧಿಕಾರಿಗಳು ಒಬ್ಬೊಬ್ರು ರೀತಿ ಹೇಳ್ತಾರೆ. ಚಿತ್ರರಂಗದ ಇದರಲ್ಲಿ ಯಾವುದೇ ಪಾತ್ರ ಇಲ್ಲ ಸರ್. ಚಿತ್ರರಂಗ ಏನು ಸರ್, ಚಿತ್ರರಂಗ ಪಾಪ ದಯವಿಟ್ಟು ಹೇಳ್ತೀನಿ, ಚಿತ್ರರಂಗ ಯಾವಾಗಲೂ ಕೂಡ ಯಾವುದೇ ಸಾರ್ವಜನಿಕ ಚಿತ್ರರಂಗನ ಮೇಲೆ ದೊರೆ ಬರಬಾರ್ದು. ಯಾಕೆಂದ್ರೆ ಚಿತ್ರರಂಗದಲ್ಲಿ ಅಷ್ಟು ಪವರ್ ಇಲ್ಲ. ಸುಮ್ಮನೆ ನಾವು ನಮ್ಮನ್ನ ಆಟ ಆಡ್ತಾರೆ. ರಾಜಕೀಯದ ನಾಯಕರು ಏನ್ ತೀರ್ಮಾನ ಅದೇ ಆ ಗವರ್ಮೆಂಟ್ ಅಲ್ಲಿ ಇದೆ. ಮನುಷ್ಯ ಇಟ್ಟು ಮಾಡ್ಬೇಕು ಅದೇ ಯಾವತ್ತೋ ಮಾಡ್ಬೋದಾಯ್ತು, ಮಾಡ್ಲಿಲ್ಲ. ಯಾರೋ ಫೋನ್ ಯಾರೋ ಒತ್ತಡ ಇರ್ಬೋದು, ಬೇಕು ಅಂತ ಮಾಡಿರ್ಬೋದು. ಚಿತ್ರರಂಗ ವಾಣಿಜ್ಯ ಮಂಡಳಿ ಏನ್ ಮಾಡಕ್ ಸಾಧ್ಯ ಇಲ್ಲ. ಹೋಗಿ ಮನವಿ ಕೊಡ್ಬೇಕಷ್ಟೇ, ನೋಡ್ತಾರೆ ಮಾಡ್ತೀವಿ ಅಂತಾರೆ ಅಷ್ಟೇ, ಇನ್ನೇನಿಲ್ಲ. ಅದರಿಂದ ಚಿತ್ರರಂಗ ಒಂದು ಪವರ್ ಬೇಕು. ಪವರ್ ಕೊಟ್ಟರೆ ನಿಜವಾಗ್ಲೂ ಸರ್ಕಾರದ ಒಂದು ಪವರ್ ಸಿಕ್ಕಿದ್ರೆ ನಿಜವಾದ ಚಿತ್ರರಂಗ ಅಳ್ಳಾಟಕ್ಕಾಗಲ್ಲ ಅಂತ ನಾನು ಲೆಕ್ಕಿಸ್ಬಿಟ್ಟು. ಇದು ಆಂಧ್ರ ಗೌರ್ಮೆಂಟ್ ಪವರ್ ಚೆನ್ನಾಗಿದೆ ಚಿತ್ರರಂಗದಲ್ಲಿ. ತಮಿಳ್ನಾಡಲ್ಲಿ ನಮ್ಮಲ್ಲಿಲ್ಲ ಒಗ್ಗಟ್ಟಿಂದ. ನಮ್ಮಲ್ಲಿ ಅವ್ನ ಕಂಟ್ರಿ ಇವ್ನ ಇವ್ನ ಕಂಟ್ರಿ ಆಗಲ್ಲ. ಯಾರೋ ತುಂಬ ಅದನ್ನೇ ಪರ್ಟಿಕ್ಯುಲರ್ ನಮ್ಮ ಜನ ವಾದ ಮಾಡ್ತಾರೆ. ಇಂಥ ವಿಷಯ ಯಾರು ಮಾಡಲ್ಲ ಅಲ್ವಾ? ಯಾರು ಒಬ್ರು ಮಾಡಿದ್ರೆ ಇಲ್ಲ. ಎಲ್ಲದಕ್ಕೂ ಎಲ್ಲ ಟ್ವೀಟ್ ಮಾಡ್ತಾರೆ.
ಅವ್ರು ಹಿಂಗಾಗಿದ್ದ ಇಂಥ ವಿಷಯ ಯಾರು ಮಾಡಲಿಲ್ಲ, ವಿಷ್ಣುವರ್ಧನ್ ಸಮಾಧಿ ಬೇಕು ಅಂತ ಯಾರು ಮಾಡಲಿಲ್ಲ, ಯಾಕೆ ಮಾಡಲಿಲ್ಲ? ಬೇಕಾಗಿಲ್ಲ. ವಿಷ್ಣುವರ್ಧನ್ ನಮ್ಮ ಸತ್ತಲ್ವಾ, ಆಸ್ತಿ ಅಲ್ವಾ, ನಮ್ಮ ಚಿತ್ರಕ್ಕೆ ಕೊಡಿ ಅಲ್ವಾ ಅದು? ಯಾಕೆ ಒಬ್ಬರಾರು ಮಾಡೋರ, ಯಾರು ಮಾಡಿಲ್ಲ? ಯಾಕೆ? ಅವರ ಪ್ರಭಾವವನ್ನು ಬೆಳೆಸ್ಕೊಂಡು ಸಿನಿಮಾ ಮಾಡಿದವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರೂ ಅವ್ರನ್ನ ಬರೀ ತಮ್ಮ ಲಾಭಕ್ಕೆ ಅಥವಾ ತಮ್ಮ ಹೆಸರಿಗೆ ಬಳಸ್ಕೊಡ್ರ ಅನ್ನುವಂಥದ್ದು ಇಂಥ ಸಂದರ್ಭಗಳಲ್ಲಿ ಬಹುತೇಕರು ಬರಲಿಲ್ಲ ಅನ್ನುವಂತಹ ಪ್ರಶ್ನೆ ಇದೆ ಸರ್. ಇದರಲ್ಲಿ ಪಾಪ ಯಾವ ಕಲಾವನ್ನು ನಾವು ಬ್ಲೇಮ್ ಮಾಡಬಾರ್ದು. ಹೆಸರು ಬಳಸ್ಕೊಂಡಿದ್ದಾರೆ, ಆಮೇಲೆ ವಿಷ್ಣುವರ್ಧನ್ ಅವ್ರದ್ದು ಇದು ಮಾಡಿ ಇಲ್ಲ. ಯಾಕೆಂದ್ರೆ ಎಲ್ಲ ಇವತ್ತು ಯಾವುದೇ ಕಲಾವಿದರು ಬೆಳೆದಿದ್ರೆ ಅವ್ರು ಸ್ವಂತ ಬೆಳೆದಿದ್ದಾರೆ, ಎರಡನೇ ಮಾತಿಲ್ಲ. ಸುಮ್ಮನೆ ನಾವು ಅನ್ಬೇಕು ಅವ್ರ ಇಲ್ಲ. ಇವತ್ತು ಈ ವಿಷಯದಲ್ಲಿ ಸುದೀಪ್ ಅವರು ತುಂಬಾ ಓಡಾಡಿದ್ರು, ನಿಜ ಕೇಳಬೇಕು. ಆ ವಿಷಯದಲ್ಲಿ ಸುದೀಪ್ ಅವರು ಹೆಚ್ಚಿಗೆ ಓಡಾಡಿ ವಿಷ್ಣುವರ್ಧನ್ ಏನ್ ಬೇಕು ನಾವು ಮಾಡೋಣ ಮುಂದೆ ನಿಂತ್ಕೋತಿದ್ರು. ಆದ್ರೆ ಕಾನೂನು ಚೌಕಟ್ಟಿದ್ದು ಯಾರು ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ನಾವು ಹೇಳಬೇಕಷ್ಟೇ. ಅದರಿಂದ ಯಾವ ಕಲಾವಿದರು, ಎಲ್ಲಾ ಕಲಾವಿದರು ಕಂಡ್ರೆ ವಿಷ್ಣುವರ್ಧನ್ಗೆ ಪ್ರೀತಿ ಇದೆ ಸರ್. ವಿಷ್ಣುವರ್ಧನ್ ಅಂದ್ರೆ ಪ್ರತಿಯೊಬ್ಬ ಕಲಾವಿದರು, ಪ್ರತಿಯೊಬ್ಬ ಟೆಕ್ನಿಷಿಯನ್ ಅವ್ರು ಎಲ್ಲರೂ ಅವ್ರು ವಿಷ್ಣು ಸರ್ ಮೇಲೆ ಪ್ರೀತಿ ಇದೆ, ವಿಷ್ಣು ಸರ್ ಅಷ್ಟೇ ಪ್ರೀತಿ ಇದೆ. ಅದರಿಂದ ನಮ್ಮ ಕಲಾವಿದರು ಯಾರೇ ಆಗಲಿ ಯಾವ ರೀತಿ ಆ ರೀತಿ ಇಲ್ಲ. ಅದರಲ್ಲಿ ಏನ್ ಆಮೇಲೆ ಕಲಾವಿದ್ರು ಹೆಲ್ಪ್ಲೆಸ್ ಸ್ವಲ್ಪ ಮಾಡಕ್ಕೆ, ಸುಮ್ಮನೆ ಏನು ಮಾಡಕ ಪಾಪ ಅವ್ರನ್ನ ಸುಮ್ಮನೆ ನಾವು ಮುಂದೆ ಗೊಂಬೆ ತರ ಕೊಡ್ಸ್ಕೊಬೇಕು. ಅದರಿಂದ ಪಾಪ ಚಿತ್ರರಂಗದ ಕಾರಣ ಅಲ್ಲ, ವಿಶ್ವದ ಚಿತ್ರರಂಗದ ಎಲ್ಲರೂ ಸಪೋರ್ಟ್ ಇದೆ. ವಿಷ್ಣುವರ್ಧನ್ ಸಮಾಧಿ ಬೆಂಗಳೂರು ಮಾಡೋದು ತುಂಬಾ ಜನ ಮಾಡಿದ್ರು, ಆಗದೆ ರೀತಿ ಮಾಡಿ ಸುಮ್ಮನೆ ಬಿಟ್ರು. ಭಾರತೀಯ ನಮ್ಮ ಪಾಪ ಇವತ್ತು ಇದು ಮಾಡಿ ಸರ್ಕಾರದಲ್ಲಿ ಇವತ್ತು ಏನೇ ಮಾಡಿ ಮೈಸೂರು ಮಾಡಿಸ್ಕೊಂಡು, ಅದು ನಮ್ಮ ಅಲ್ಲೂ ಅಸ್ಥಿಗೂ ಇಲ್ಲೇ ಇದೆ, ಅಸ್ಥಿ ಇರೋ ಅಲ್ಲೂ ಅದು ಪವಿತ್ರವಾದ ಜಾಗನೇ. ಅದಕ್ಕೆ ದಯವಿಟ್ಟು ಇದು ಮುಂದಕ್ಕೆ ಅಲ್ಲೇ ಮಾಡಬೇಕು ಅಂತ ಎಲ್ಲ ಜನಗಳು. ಯಾಕಂದ್ರೆ ಇದು ಆಗೋಯ್ತು, ಕಾನೂನು ಚೌಕಟ್ಟಿನಿಂದ ಕಾನೂನು ಮುಂತ ನಾವ್ ಯಾರು ದೊಡ್ಡವರಲ್ಲ, ಕಾನೂನು ಗೌರವಿಸ್ಬೇಕು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಾವು ಸ್ಟ್ರೈಕ್ ಕುತ್ಕೊಳ್ಳೋದು, ನಾಳೆ ನಮ್ಮನೆ ಇದ್ದಾಗ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಕೋರ್ಟ್ನ ನಾವು ಯಾವತ್ತೇ ನಿಮ್ಮತ್ತಿಂದಲೇ ಮಾಡ್ಬೋದು. ಕೋರ್ಟ್ಗೆ ಹೋಗಿ ಕೇಸ್ ಆಗ್ಲಿ ಕೆಲವರು ಇದ್ದಾರೆ. ಆಮೇಲೆ ಯಾರು ನಮಗೆ ಗೊತ್ತು, ಸುಮ್ಮನೆ ಅವ್ರಿವ್ರು ಹೇಳ್ತಾರೆ, ಅದೆಲ್ಲ ನಾವು ಅವ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಯಾರು ಕಿಡಿಗೇಡಿಗಳು ಬಂದ್ಬಿಟ್ಟವ್ರೆ, ಯಾರು ವಿಷ್ಣುವರ್ಧನ್ಗೆ ಆಗ್ಲಿ ನಮ್ಮ ಕಲಾವಿದರಿಗೆ ಯಾವ ಕಿಡಿಗಳು ಯಾರು ಬಾಳಲ್ಲ, ಯಾವ ಹಳೆ ಕಲಾವಿದರಿಗೆ ಎಲ್ಲ ಗೌರವಿಸ್ತಾರೆ, ಪ್ರತಿಯೊಬ್ಬರು ಅಷ್ಟೇ, ಎಲ್ಲ ಅಭಿಮಾನಿಗಳು. ಅದನ್ನ ನಾನು ಯಾರ ಮೇಲೆ ಹೇಳಲ್ಲ. ಎಲ್ಲ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಪ್ರೀತಿಸ್ತಾರೆ, ನಾಟ್ ಓನ್ಲಿ ಕರ್ನಾಟಕ, ಎಲ್ಲಾ ರಾಜ್ಯದಲ್ಲಿ ಎಲ್ಲರೂ ಪ್ರೀತಿಸ್ತಾರೆ ಕಲಾವಿದರನ್ನ. ಕಲಾವಿದರ ಬಗ್ಗೆ ಅಪಾರವಾದ ಗೌರವ ಇಟ್ಕೊಡ್ತಾರೆ. ಕಲಾವಿದರೆಲ್ಲ ಒಂದೇ ಮನೆಯವರು. ಇದಕ್ಕೆ ನೇರ ನಮಗೆ ಅನ್ಯಾಯ ಮಾಡಿದ್ರೆ ಸರ್ಕಾರ, ಬೇರೆ ಯಾರಿಲ್ಲ. ಸರ್ಕಾರಕ್ಕೆ ನಮ್ಮ ಜನ ಮುಂದಿನ ಯಾವ ರೀತಿ ತೀರ್ಮಾನ ಅದು ತಗೋಬೇಕು ಅನ್ನಬೇಕು. ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ನಮ್ಮ ಡೈಲಿ ಮಾಧ್ಯಮ, ನಮ್ಮ ಸ್ನೇಹಿತ, ಸುಮಾರು ವರ್ಷದ ಗೆಳೆಯ, ಅಜಾತ ಶತ್ರು, ಸದಾ ನಗುಮುಖದ ವ್ಯಕ್ತಿತ್ವ, ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು, ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ, ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ. ನನ್ನ ಮನಸಾರೆ, ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನನಗೆ ಖಂಡಿತ ನಂಬಿಕೆ ಇದೆ, ನಿಮಗೆ ನಿರಾಶೆ ಮಾಡದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ. ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ, ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ. ಧನ್ಯವಾದ.